ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಜೂನ್ 15ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಯಾಕೆ 15ನೇ ತಾರೀಕಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿದೆ ಅಂದರೆ 2026 ಜೂನ್ 15ರಂದು ಬರುವಂತಹ ಅಮಾವಾಸ್ಯೆಯು ವಿಶೇಷ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸುವುದು, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಧರ್ಮವನ್ನು ಮಾಡುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ. ಈ ಅಮಾವಾಸ್ಯೆಯು ಹೆಚ್ಚುವರಿ ಚಂದ್ರನ ತಿಂಗಳಲ್ಲಿ ಅಧಿಕ ಮಾಸ ಬರುವುದರಿಂದ ಸಾಮಾನ್ಯ ಅಮಾವಾಸ್ಯೆಗಿಂತ ಇದು ಅತ್ಯಂತ ಆಳವಾದಂತಹ ಬಲವಾದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇನ್ನು ಅಮಾವಾಸ್ಯೆಯ ಪ್ರಮುಖ ಆಚರಣೆಗಳು ಮತ್ತು ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಈ ದಿನ ಪಿತೃ ಕಾರ್ಯಗಳನ್ನು ಮಾಡುವುದು, ಈ ದಿನ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ತಮ್ಮ ಪೂರ್ವಜರಿಗೆ ತರ್ಪಣ ನೀಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಇದು ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರಬಹುದು, ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂದರೆ ಸ್ನೇಹಿತರೆ ಸಾಕಷ್ಟು ಅಡಚಣೆಗಳು, ಸಾಕಷ್ಟು ಪ್ರಾಬ್ಲಮ್ಗಳು, ಸಾಕಷ್ಟು ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುತ್ತದೆ. ಇದೆಲ್ಲ ನಿವಾರಣೆ ಆಗಬೇಕು, ಪಿತೃದೋಷವನ್ನು ನಿವಾರಿಸ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ ಪೂರ್ವಜರಿಗೆ ತರ್ಪಣ ನೀಡುವುದು, ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಬಹುದು. ಆದಷ್ಟು ಈ ದಿನ ದಾನ ಧರ್ಮ ಅಂದರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ, ಅಸಹಾಯಕರಿಗೆ ಅನ್ನದಾನ ಮಾಡುವುದು, ವಸ್ತ್ರದಾನ ಮಾಡುವುದು ಅಥವಾ ಧನದಾನವನ್ನು ಮಾಡುವುದರಿಂದ ವಿಶೇಷ ಫಲವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಆಧ್ಯಾತ್ಮಿಕ ಸಾಧನೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿರ್ತೀರ. ಈ ದಿನದಂದು ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಈ ದಿನದಂದು ಮೌನ ವ್ರತ, ಜಪ, ತಪಸ್ಸು ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ. ಇನ್ನು ದರ್ಶ ಅಮಾವಾಸ್ಯೆ ಅಂದರೆ ಸ್ನೇಹಿತರೆ ಚಂದ್ರನು ಸಂಪೂರ್ಣವಾಗಿ ಗೋಚರಿಸದ ಈ ದಿನವನ್ನು ದರ್ಶ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಇದು ದೇವರ ದರ್ಶನಕ್ಕೆ ಮತ್ತು ಪ್ರಾರ್ಥನೆಗೆ ಅತ್ಯಂತ ಮಂಗಳಕರ ಸಮಯ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಈ ದಿನದಿಂದ ನೋಡಲಿದ್ದೀರಿ ಕನ್ಯಾ ರಾಶಿಯವರು. ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆಗಳ ಬೀರಬಹುದು ಸ್ನೇಹಿತರೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಕಂಪ್ಲೀಟಾಗಿ ನಿವಾರಣೆಯಾಗಲಿದೆ. ಹಾಗಿದ್ರೆ ಕನ್ಯಾ ರಾಶಿಯವರಿಗೆ ಇದೇ 2026 ಜೂನ್ ತಿಂಗಳಲ್ಲಿ ಸ್ನೇಹಿತರೆ 15ನೇ ತಾರೀಕಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆ. ಯಾಕಂದರೆ ಪರಾಭವ ನಾಮ ಸಂವತ್ಸರದ ಜೂನ್ 2026 ಕನ್ಯಾ ರಾಶಿಯವರಿಗೆ ಜೀವನದ ಹೊಸ ಅದ್ಭುತ ಅಧ್ಯಯನವನ್ನು ತೆರೆಯುತ್ತದೆ. 8ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ಎದುರಿಸಿದಂತಹ ದೈಹಿಕ ಯಾತನೆ ಮತ್ತು ಹಠಾತ್ ಕಿರಿಕಿರಿಗಳು ಈ ತಿಂಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ಅತ್ಯಂತ ಪ್ರಮುಖವಾಗಿ ನಿಮ್ಮ ಕೌಟುಂಬಿಕ ಸುಖ ಮತ್ತು ಸಂಬಂಧಗಳ ಅಧಿಪತಿಯಾದ ಗುರು ಭಗವಾನ್ ಜೂನ್ ತಿಂಗಳಲ್ಲಿ 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ಕರ್ಕಟಕದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾರೆ. ಇದು ಭವ್ಯವಾದಂತಹ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಇದರೊಂದಿಗೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮ್ಮ ಉದ್ಯೋಗವನ್ನು ಸಂಪೂರ್ಣ ಉತ್ತುಂಗಕ್ಕೇರಿಸುತ್ತದೆ ಅಂತಲೇ ಹೇಳಬಹುದು. ಗ್ರಹಗಳ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಜೋಡಣೆಯಾಗಿರುವುದರಿಂದ ಕನ್ಯಾ ರಾಶಿಯವರಿಗೆ
ಈ ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ರೀತಿಯಲ್ಲಿ ಅದೃಷ್ಟ ಒಲಿಯಲಿದೆ ಅಂತಲೇ ಹೇಳಬಹುದು. 8ನೇ ಮನೆಯ ದೋಷ ನಿವಾರಣೆ. ಜೂನ್ 21ರಂದು ಮಂಗಳನು ನಿಮ್ಮ 8ನೇ ಮನೆಯಿಂದ ನಿರ್ಗಮಿಸುವುದು ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಮಾನಸಿಕ ಒತ್ತಡ, ಆರೋಗ್ಯದ ತೊಂದರೆಗಳು ಮತ್ತು ಹಠಾತ್ ಅಪಘಾತಗಳ ಭಯ ದೂರವಾಗಿ ಸಂಪೂರ್ಣವಾಗಿ ನೆಮ್ಮದಿ ಸಿಗುತ್ತದೆ ಅಂತಲೇ ಹೇಳಬಹುದು ಈ ದಿನದಿಂದ. ಇನ್ನು ಅದೇ ರೀತಿ ಇಷ್ಟಾರ್ಥಗಳ ಈಡೇರಿಕೆಗಳು ಕೂಡ ಆಗಬಹುದು. ಸಾಕಷ್ಟು ಆಸೆಯನ್ನು ಕಂಡಿರ್ತೀರ. ಜೂನ್ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಲಾಭ ಸ್ಥಾನಕ್ಕೆ ಅಂದರೆ 11ನೇ ಮನೆಗೆ ಗುರು ಭಗವಾನ್ ಉಚ್ಚ ಸ್ಥಿತಿಯಲ್ಲಿ ಆಗಮಿಸುವುದರಿಂದ ನೀವು ವರ್ಷಗಳಿಂದ ಕಂಡ ಕನಸುಗಳು ನನಸಾಗುತ್ತವೆ ಮತ್ತು ನಿರಂತರ ಆರ್ಥಿಕ ಒಳಹರಿವು ಪ್ರಾರಂಭವಾಗುತ್ತವೆ ಸ್ನೇಹಿತರೆ. ಇನ್ನು ವೃತ್ತಿ ಜೀವನದ ಉತ್ತುಂಗ ಅಂತಲೇ ಹೇಳ್ಬೋದು. ಜೂನ್ 15ನೇ ತಾರೀಕು ಈ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ 10ನೇ ಮನೆಯಾದ ಕರ್ಮದ ಸ್ಥಾನಕ್ಕೆ ಸೂರ್ಯನ ಸಂಚಾರವು ಕೆಲಸದ ಸ್ಥಳದಲ್ಲಿ ನಿಮಗೆ ಸಾಟಿ ಇಲ್ಲದ ಅಧಿಕಾರವನ್ನು ನೀಡುತ್ತದೆ. ಮೇಲಧಿಕಾರಿಗಳ ಬೆಂಬಲದೊಂದಿಗೆ ಬಡ್ತಿಯ ಹಾದಿ ಸುಗಮಗೊಳ್ಳುತ್ತದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಇದಕ್ಕೆಲ್ಲ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳು ನೀವು ನೋಡಿರ್ತೀರಾ, ಏನೆಲ್ಲ ಅದೃಷ್ಟವನ್ನು ನೋಡಿರ್ತೀರಾ, ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ. ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧ 1 ಮತ್ತು 10ನೇ ಅಧಿಪತಿಯಾಗಿರುವಂತಹ ಬುಧ 10ನೇ ಮನೆಯಿಂದ ಮತ್ತು 11ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತದೆ. ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಅಂದರೆ 10ನೇ ಮನೆಯಲ್ಲಿ ಬಲವಾಗಿ ನಿಂತು ಅತ್ಯಂತ ಬುದ್ಧಿವಂತ ನಿರ್ಧಾರಗಳನ್ನು ನೀಡುತ್ತಾನೆ. ಆನಂತರ ವಾಣಿಜ್ಯ ವಿಸ್ತರಣೆಗಾಗಿ 11ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಅಂತಲೇ ಹೇಳಬಹುದು. ನೀವು ಕೇಳಿರ್ತೀರ, ಶನಿ ಮತ್ತು ಗುರು ಬಲ ಎರಡೂ ಚೆನ್ನಾಗಿದ್ರೆ ದಿನಗಳು ತುಂಬಾ ಉತ್ತಮವಾಗಿರುತ್ತದೆ ಅಂತ ಕೇಳಿರ್ತೀರ ಸ್ನೇಹಿತರೆ. ಅದೇ ರೀತಿ ಶನಿ 5 ಮತ್ತು 6ನೇ ಅಧಿಪತಿಯಾಗಿರುವಂತಹ ಶನಿ 7ನೆಯ ಮನೆಯಲ್ಲಿ ಮೀನರಾಶಿಯಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. 7ನೇ ಮನೆಯಲ್ಲಿ ನೆಲೆಸಿದ್ದಾರೆ. ಪಾಲುದಾರಿಕೆಗಳಲ್ಲಿ ಅಳೆದು ತೂಗುವಂತಹ ವಿಧಾನ, ಸ್ಥಿರವಾದ ಸಂಬಂಧಗಳು ಮತ್ತು ದಿನನಿತ್ಯದ ಆರೋಗ್ಯದ ತಪಾಸಣೆಯನ್ನು ಬಯಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ಕಂಡಿರುವಂತಹ ದಿನಗಳು ಅಂದರೆ ಗುರು ಸಂಚಾರದ ಸಮಯದಲ್ಲಿ ಗುರು 4 ಮತ್ತು 7ನೇ ಅಧಿಪತಿಯಾಗಿರುವಂತಹ ಗುರು 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ ಕರ್ಕಟಕದ ರಾಶಿಯಲ್ಲಿ. ಇದರ ಪ್ರಭಾವ ಹೇಗಿರದೆ ಎಂದರೆ ಲಾಭದ ಸ್ಥಾನದಲ್ಲಿ ಉಚ್ಚ, ಅಸಾಧಾರಣ ಆರ್ಥಿಕ ಹರಿವು, ದೀರ್ಘಕಾಲದ ಆಸೆಗಳು ಈಡೇರಿಕೆ ಮತ್ತು ವೈವಾಹಿಕ ಸಾಮರಸ್ಯ ಹೆಚ್ಚಾಗಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ. ಏನು ಸ್ನೇಹಿತರೆ, ಕೌಟುಂಬಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಟ್ಟಾರೆಯಾಗಿ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಜೂನ್ 15ರಿಂದ ಅಥವಾ 15ರ ನಂತರ ಕೌಟುಂಬಿಕ ಜೀವನವು ಒಂದು ದೊಡ್ಡ ಹಬ್ಬದಂತೆ ಕಾಣುವುದು ಖಚಿತ. ನಿಮ್ಮ 11ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರರು ಆನಂದಕರ ಸಂಯೋಜನೆಯು ನಿಮ್ಮ ಮನೆಯಲ್ಲಿ ಮಂಗಳಕರ ಮತ್ತು ಸಂತೋಷದಾಯಕ ಸಮಾರಂಭವೊಂದು ನಡೆಯುವುದನ್ನು ಸೂಚಿಸುತ್ತದೆ ಗ್ರಹಗಳು. ಇನ್ನು ಹಿರಿಯರ ಆಶೀರ್ವಾದವು ನಿಮಗೆ ಬಲವಾದಂತಹ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು. ಮತ್ತು ವಿಶ್ವಾಸಾರ್ಹ ಸ್ನೇಹಿತರು ಹಾಗೂ ಒಡ ಹುಟ್ಟಿದವರಿಂದ ನೀವು ಅತ್ಯುತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ನಿಮ್ಮ 7ನೇ ಮನೆಯಲ್ಲಿ ಶನಿಯ ಸಂಚಾರವಿದ್ದರೂ ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರು 11ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಜಿತ ಕೃಪೆಯಿಂದಾಗಿ ಈ ತಿಂಗಳು ಅದ್ಭುತವಾದಂತಹ ಸಂಬಂಧಗಳನ್ನು ಅಂತಿಮಗೊಳಿಸುವರು. ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ನಿವಾರಣೆಯಾಗಿ ನಿಮ್ಮ ವೈಯಕ್ತಿಕ ಬಾಂಧವ್ಯವು ಗಮನಾರ್ಹವಾಗಿ ಬಲಗೊಳ್ಳುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ಸಾಕಷ್ಟು ಸಾಮರಸ್ಯ ಕೂಡ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ನೆಮ್ಮದಿ ಹೆಚ್ಚಾಗಲಿದೆ ಸ್ನೇಹಿತರೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಇದರಿಂದಲೂ ಕೂಡ ಸಂತೋಷ ಮತ್ತಷ್ಟು ಹೆಚ್ಚಾಗಲಿದೆ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಕನ್ಯಾ ರಾಶಿಯವರಿಗೆ ಅನ್ನೋದನ್ನು ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದಂತಹ ದಿನನಿತ್ಯದ ಆರೋಗ್ಯದ ಆತಂಕಗಳು ಜೂನ್ 21ರಂದು ಮಂಗಳನು ನಿಮ್ಮ 8ನೇ ಮನೆಯಿಂದ ನಿರ್ಗಮಿಸಿದಾಗ ಸಂಪೂರ್ಣವಾಗಿ ದೂರವಾಗುತ್ತದೆ. ಇನ್ನು ವಾಹನವನ್ನು ಚಾಲನೆಯ ಭಯ, ಕೋಪದಲ್ಲಿನ ಹಠಾತ್ ಏರಿಕೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ತಿಂಗಳ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಮರೆಯಾಗುತ್ತದೆ.
ಲಾಭದ ಸ್ಥಾನದಲ್ಲಿರುವಂತಹ ಉಚ್ಚ ಗುರುವು ನಿಮ್ಮ 3ನೇ ಮತ್ತು 5ನೇ ಮತ್ತು 7ನೇ ಮನೆಗಳ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುವುದರಿಂದ ನಿಮ್ಮ ಪ್ರಮುಖ ಶಕ್ತಿಯು ಪ್ರಬಲವಾದಂತಹ ಉತ್ತೇಜನವನ್ನು ಪಡೆಯುತ್ತದೆ. ನವೀಕೃತ ಮಾನಸಿಕ ಉತ್ಸಾಹದೊಂದಿಗೆ ನಿಮ್ಮ ಕಣ್ಣುಗಳಲ್ಲಿ ರೋಮಾಂಚಕ ಹೊಳಪು ಪ್ರಕಟವಾಗುತ್ತದೆ. ಜೂನ್ 21ರವರೆಗೆ ಮಾತ್ರ ಚಾಲನೆ ಮಾಡುವಾಗ ಅಥವಾ ವಿದ್ಯುತ್ ಉಪಕರಣಗಳನ್ನು ನಿರ್ವಹಿಸುವಾಗ ಸಾಮಾನ್ಯ ಎಚ್ಚರಿಕೆಯನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ. ಎಚ್ಚರಿಕೆ ವಹಿಸುವುದು ಉತ್ತಮ. ಮನೆಯಲ್ಲೂ ಕೂಡ ಸ್ನೇಹಿತರೆ ಮಿಕ್ಸಿ, ಫ್ಯಾನ್ ಮತ್ತು ಫ್ರಿಡ್ಜ್ ಇದನ್ನೆಲ್ಲ ಯೂಸ್ ಮಾಡುವವರು ಬಹಳಷ್ಟು ಎಚ್ಚರಿಕೆ ವಹಿಸಿ. ಮಕ್ಕಳ ಬಗ್ಗೆಯೂ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇದರಿಂದ ಸ್ನೇಹಿತರೆ ಸಮಸ್ಯೆಗಳು ಎದುರಾಗಬಹುದು. ಇನ್ನು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ತಡರಾತ್ರಿಯಲ್ಲಿ ಅತಿ ವೇಗ ಒಳಿತಲ್ಲ ಸ್ನೇಹಿತರೆ. ಅನಿವಾರ್ಯ ಇದ್ದರೆ ಮಾತ್ರ ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಿ ಒಳಿತಾಗಲಿದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ ಅಂದರೆ, ಆರ್ಥಿಕ ಸ್ಥಿರತೆ ಮತ್ತು ಭೌತಿಕ ಸಮೃದ್ಧಿಯ ಈ ತಿಂಗಳು ಪ್ರಮುಖ ಅಂಶಗಳಾಗಿವೆ. ನಿಮ್ಮ 11ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವಂತಹ ಭವ್ಯವಾದ ಗ್ರಹಗಳ ಸಂಯೋಜನೆ ಉಚ್ಚ ಗುರು, ಶುಕ್ರ ಮತ್ತು ಬುಧ ಸಂಪತ್ತಿನ ಅಸಾಧಾರಣ ಮೂಲಗಳನ್ನು ತೆರೆಯುತ್ತವೆ. ರಿಯಲ್ ಎಸ್ಟೇಟ್ ಅಥವಾ ಇತರ ಬಂಡವಾಳಗಳಲ್ಲಿ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭದಾಯಕ ಆದಾಯವನ್ನು ನೀಡುತ್ತದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಆರ್ಥಿಕ ಬಾಕಿಗಳು ಯಶಸ್ವಿಯಾಗಿ ವಸೂಲಿ ಮಾಡಲಾಗುವುದು. ಜೂನ್ 15ರವರೆಗೆ ಸೂರ್ಯನು ನಿಮ್ಮ 9ನೇ ಮನೆಯಲ್ಲಿ ಇರುವುದರಿಂದ ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ಸರ್ಕಾರದಿಂದ ಮಂಜೂರಾದಂತಹ ಕೆಲಸಗಳ ಮೂಲಕ ಆರ್ಥಿಕವಾಗಿ ಲಾಭ ಪಡೆಯಲಿದ್ದೀರಿ. ನಿಮ್ಮ ವೈಯಕ್ತಿಕ ಸೌಕರ್ಯವನ್ನು ಹೆಚ್ಚಿಸಲು ಮನೆಗಾಗಿ ಐಷಾರಾಮಿ ಜೀವನ ಶೈಲಿಯ ವಸ್ತುಗಳ ಮೇಲೆ ನೀವು ಸಂತೋಷದಿಂದ ಹೂಡಿಕೆಯನ್ನು ಮಾಡುತ್ತೀರಿ ಅಂತಲೇ ಹೇಳಬಹುದು. ಸಾಕಷ್ಟು ಖರ್ಚಾಗಲಿದೆ ಸ್ನೇಹಿತರೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಒಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇದನ್ನು ಮುಂದಿನ ದಿನಗಳಲ್ಲಿ ನಮಗೆ ಯೂಸ್ ಆಗುತ್ತೆ ಅಂದರೆ ಮಾತ್ರ ಖರೀದಿ ಮಾಡಿ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಬನ್ನಿ. ಮುಂದಿನ ದಿನಗಳಲ್ಲಿ ಎದುರಾಗಬಹುದು ಹಣಕಾಸಿನ ಪ್ರಾಬ್ಲಮ್. ಸೊ ಹಾಗಾಗಿ ಒಂದಷ್ಟು ಉಳಿತಾಯವನ್ನು ಮಾಡಿ ಕನ್ಯಾ ರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ಬಗ್ಗೆ ಅಂದರೆ ಸ್ನೇಹಿತರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಇಂದಿನಿಂದ ಅಂದರೆ, ಸ್ವತಂತ್ರ ವ್ಯಾಪಾರಸ್ಥರಿಗೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಅತ್ಯುತ್ತಮ ಸಂಪತ್ತು ಮತ್ತು ಸಮೃದ್ಧಿಯನ್ನು ಭರವಸೆ ನೀಡುತ್ತದೆ. ನಿಮ್ಮ ಲಾಭ ಸ್ಥಾನವಾದಂತಹ 11ನೇ ಮನೆಯಲ್ಲಿ ಉಚ್ಚ ಗುರುವಿನ ಜೊತೆಗೆ ನಿಮ್ಮ ಧನಾಧಿಪತಿಯಾದ ಶುಕ್ರನು ಜೂನ್ 8ರಿಂದನೇ ಸಂಚಾರವನ್ನು ಮಾಡುತ್ತಿದೆ. ನಿಮ್ಮ ರಾಶಿಯ ನಿಮ್ಮ ರಾಶಿಯ ಲಗ್ನಾಧಿಪತಿಯಾಗಿರುವಂತಹ ಬುಧನು ಜೂನ್ 22ರಂದು ಅದೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ವಾಣಿಜ್ಯ ಹೆಜ್ಜೆ ಗುರುತು ವೇಗವಾಗಿ ಗುಣಿಸಲ್ಪಡುತ್ತದೆ. ಹೊಸ ಶಾಖೆಗಳನ್ನು ಸ್ಥಾಪಿಸಲು ಅಥವಾ ಹೊಸ ಕ್ಷೇತ್ರಗಳಿಗೆ ವೈವಿಧ್ಯಮಯಗೊಳಿಸಲು ಅದು ಸ್ನೇಹಿತರೆ ನಿಮಗೆ ಅದೃಷ್ಟದ ಕಾಲಾವಧಿಯಾಗಿದೆ ಅಂತಲೇ ಹೇಳಬಹುದು. ಕಾಲನಾತ್ಮಕ ಉದ್ಯಮಗಳು, ಮಾಧ್ಯಮ ನೆಟ್ವರ್ಕ್ಗಳು, ವಾಣಿಜ್ಯ ಎಂಜಿನಿಗಳು ಅಥವಾ ಆಹಾರ ಅಥವಾ ಆತಿಥ್ಯ ವ್ಯವಹಾರಗಳನ್ನು ನಿರ್ವಹಿಸುವವರು, ರಿಯಲ್ ಎಸ್ಟೇಟನ್ನು ನಡೆಸುವವರು ಗ್ರಾಹಕರ ಆಕರ್ಷಣೆಯಲ್ಲಿ ಅಭೂತಪೂರ್ವ ಏರಿಕೆಯನ್ನು ಕಾಣಲಿದ್ದೀರಿ. 7ನೇ ಮನೆಯಲ್ಲಿ ಶನಿಯ ಸಂಚಾರವಿರುವುದರಿಂದ ವಾಣಿಜ್ಯ ಪಾಲುದಾರಿಕೆಗಳು ಯಾವುದೇ ದೊಡ್ಡ ಅಡೆತಡೆಗಳನ್ನು ಎದುರಿಸುವುದಿಲ್ಲ. ಬದಲಿಗೆ ದೀರ್ಘಕಾಲೀನ ರಚನಾತ್ಮಕ ಸ್ಥಿರತೆಯನ್ನು ಪಡೆಯುತ್ತವೆ. ಅತ್ಯಂತ ವಿಶ್ವಾಸಾರ್ಹ ಹೂಡಿಕೆದಾರರಿಂದ ನೀವು ಬಂಡವಾಳವನ್ನು ಪಡೆಯುತ್ತೀರಿ. ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ, ಓನಾಗಿ ಬಿಸ್ನೆಸ್ಸನ್ನು ಮಾಡುವವರಿಗೆ ಸ್ನೇಹಿತರೆ ಈ ತಿಂಗಳಲ್ಲಿ ಗ್ರಾಹಕರ ದಟ್ಟಣೆ ಹೆಚ್ಚಾಗ್ಬೋದು ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಜಾಬ್ ಮತ್ತು ಕೆರಿಯರ್ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಕೆಲಸದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಅಸಾಧಾರಣ ಮೈಲಿಗಲ್ಲನ್ನು ಸೂಚಿಸುತ್ತದೆ. ನಿಮ್ಮ ರಾಶಿ ಮತ್ತು ಕರ್ಮಾಧಿಪತಿಯಾದ ಬುಧನು ಜೂನ್ 22ರವರೆಗೆ 10ನೇ ಮನೆಯಾದ ವೃತ್ತಿ ಸ್ಥಾನದಲ್ಲಿ ತನ್ನದೇ ಆದಂತಹ ರಾಶಿಯಲ್ಲಿ ಪ್ರಬಲ ಶಕ್ತಿಯನ್ನು ಕಾಯ್ದುಕೊಳ್ಳುತ್ತಾನೆ. ಈ ಅದ್ಭುತ ಗ್ರಹಗತಿಗೆ ಪೂರಕವಾಗಿ ಜೂನ್ 15ರಂದು ಸೂರ್ಯನು ಸಹ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನವನ್ನು ರಾಕೆಟ್ನ ವೇಗದಲ್ಲಿ ಮುಂದಕ್ಕೆ ಕೊಂಡೊಯ್ಯಲಿದೆ ಸ್ನೇಹಿತರೆ. ಕೆಲಸದ ಸ್ಥಳದಲ್ಲಿ ಸಂಪೂರ್ಣ ಕಾರ್ಯಾಚರಣೆಯು ನಿಮ್ಮ ನೇರ ಆಜ್ಞೆಯ ಅಡಿಯಲ್ಲಿ ನಡೆಯುತ್ತದೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳಿಂದ ಮೇಲಧಿಕಾರಿಗಳು ಹೆಚ್ಚು ಪ್ರಭಾವಿತರಾಗುತ್ತಾರೆ ಅಂತಲೇ ಹೇಳಬಹುದು.
ಇನ್ನು ಸಾರ್ವಜನಿಕ ಇಲಾಖೆಗಳಲ್ಲಿ ಅಥವಾ ಕಾರ್ಪೊರೇಟ್ ನಾಯಕತ್ವದ ಪಾತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಅಚಲವಾದಂತಹ ಪ್ರತಿಷ್ಠೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರವನ್ನು ಪಡೆಯಲಿದ್ದಾರೆ. ಇನ್ನು 11ನೇ ಮನೆಯಾದಂತಹ ಲಾಭದ ಸ್ಥಾನದಲ್ಲಿರುವ ಉಚ್ಚ ಗುರುವಿನ ಕೃಪೆಯಿಂದ ನೀವು ಆಡಳಿತಾತ್ಮಕ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಆನಂದಿಸಲಿದ್ದೀರಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಯಾವುದೇ ಬಡ್ತಿ ಅಥವಾ ಕಾರ್ಪೊರೇಟ್ ಪ್ರಗತಿಗಳು ಈ ತಿಂಗಳು ಯಶಸ್ವಿಯಾಗಿ ಕೈಗೂಡಲಿದೆ. ನಿಮ್ಮ ಕೆಲಸದಲ್ಲಿ ಅಪೂರ್ಣಗೊಂಡಿದ್ದರೆ ಸ್ನೇಹಿತರೆ, ಯಾವುದಾದ್ರೂ ಪೂರ್ಣಗೊಂಡಿಲ್ಲ ಅಂದರೆ ಈ ಸಮಯದಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ನಿಮ್ಮ ಉದ್ಯೋಗದಲ್ಲೂ ಕೂಡ ಸ್ನೇಹಿತರೆ, ಸಹೋದ್ಯೋಗಿಗಳಿಂದ ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ಬೆಟರ್ ಇದೆ. ಅದುವೇ ಅಮಾವಾಸ್ಯೆ ಮುಗಿದ ನಂತರನೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಕ್ವಶನ್ ಬರುವ ಕಾರಣ ಎಜುಕೇಷನ್ ಬಗ್ಗೆ ತಿಳಿಸ್ಕೊಡಿ ವಿದ್ಯಾರ್ಥಿಗಳು ಅಂದರೆ, ಪುಟ್ಟದಾಗಿ ಹೇಳೋದಾದರೆ ನಿಮ್ಮ ಶಿಕ್ಷಣದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿ ಮತ್ತು ವಿದ್ಯಾಧಿಪತಿಯಾದ ಬುಧನು, ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನು 10ನೇ ಮನೆಯಲ್ಲಿ ಪ್ರಬಲವಾಗಿ ನೆಲೆಸಿರುವುದು ಲಾಭದ ಸ್ಥಾನದಲ್ಲಿರುವ ಉಚ್ಚ ಗುರುವಿನೊಂದಿಗೆ ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಘಟ್ಟವನ್ನು ನೀಡುತ್ತದೆ. ವಿಶೇಷ ಸಂಶೋಧನೆ, ಮಾಹಿತಿ ತಂತ್ರಜ್ಞಾನ ಮತ್ತು ಸ್ನೇಹಿತರೆ ಅನಾಲಿಟಿಕ್ಸ್ನಲ್ಲಿ ತೊಡಗಿರುವ ವಿದ್ವಾಂಸರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆಯುತ್ತಾರೆ. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಕೂಡ ವಿಶ್ವವಿದ್ಯಾನಿಲಯದ ಪ್ರವೇಶಕ್ಕಾಗಿ ಕಾಯುತ್ತಿರುವವರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಶಸ್ವಿಯಾಗಿ ಸೀಟುಗಳನ್ನು ಪಡೆಯುತ್ತಾರೆ. ಸಾಮಾನ್ಯ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಇದೇ ರೀತಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಒಳ್ಳೆಯ ಸೀಟ್ಗಳನ್ನ ಪಡೆಯುವಂತಹ ಅನುಕೂಲ ನಿಮಗೆ ಸಿಗಲಿದೆ ಅಂತಲೇ ಹೇಳಬಹುದು. ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಅಂತಂದರೆ ಅಮಾವಾಸ್ಯೆ ದಿನ ಅನುಸರಿಸಬೇಕಾದಂತಹ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರ, ಶಕ್ತಿಶಾಲಿಯಾದಂತಹ ಪರಿಹಾರ, ಇದನ್ನು ಅನುಸರಿಸುವುದರಿಂದ ಕಷ್ಟ ಸಮಸ್ಯೆ ಎಲ್ಲವೂ ನಿವಾರಣೆಯಾಗಲಿದೆ. ನಿಮ್ಮ ಲಾಭದ ಸ್ಥಾನದಲ್ಲಿ ಉಚ್ಚ ಗುರುವಿನಿಂದ ಉಂಟಾಗುವ ಭವ್ಯವಾದಂತಹ ರಾಜಯೋಗವನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯಲು ಜೂನ್ 21ರವರೆಗೆ 8ನೇ ಮನೆಯ ಮಂಗಳನನ್ನು ಶಾಂತಗೊಳಿಸಲು ಈ ಪರಿಹಾರಗಳನ್ನು ಕನ್ಯಾ ರಾಶಿಯವರು ಅನುಸರಿಸಿ. ಮಂಗಳನ ಶಾಂತಿ. ಜೂನ್ 21ರಂದು ಮಂಗಳನು ಸ್ಥಾನ ಬದಲಾಯಿಸುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರುಗಳು ಅಥವಾ ಚಾಲನೆ ಮಾಡುವಾಗ ಸ್ನೇಹಿತರೆ ರಕ್ಷಿಸಿಕೊಳ್ಳಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೆಂಪು ಹೂಗಳಿಂದ ಪೂಜಿಸಿ ಮತ್ತು ಕೆಂಪು ಮೊಸರುಬೇಳೆಯನ್ನು ಅಥವಾ ಬೇಳೆಯನ್ನು ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡಿ. ಇನ್ನು ಗುರುವಿನ ಆರಾಧನೆ. ಉಚ್ಚ ಗುರುವಿನ ಅದ್ಭುತ ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಗುರುವಾರದಂದು ಹಳದಿ ಉಡುಪನ್ನು ಧರಿಸಿ ಮತ್ತು ದತ್ತಾತ್ರೇಯ ಅಥವಾ ಶ್ರೀ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ನೇಹಿತರೆ, ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ವಿಷ್ಣು ಸಹಸ್ರನಾಮ ಸ್ತೋತ್ರ. ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಬುಧನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ವೃತ್ತಿ ಜೀವನದ ಉತ್ತುಂಗಕ್ಕೇರಲು ಬುಧವಾರದಂದು ನಿಯಮಿತವಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಕನ್ಯಾ ರಾಶಿಯವರು ಅನುಸರಿಸಿದ್ದಲ್ಲಿ ಕಷ್ಟ, ಸಮಸ್ಯೆ, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ. ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋದಲ್ಲಿ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.